ಎಲ್ರು ಸಂದಾಕಿದ್ದೀರಾ? ನಾನು ಸಂದಾಕಿದ್ದೀನಿ ಕಣ್ರಪ್ಪ. ಹಿಂಗೇನೆ ವಿಡಿಯೋ ನೋಡ್ತಾ ಇದ್ದೆ, ಎಲ್ರು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ. ಎಲ್ಲ ವಿಡಿಯೋ ಎಲ್ಲ ಸಂದಕೈತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮೆಸೇಜ್ ಮಾಡ್ತಾ ಇದ್ದೀರಾ. ಈ ನಡುವೆ ಎಲ್ಲ ಸಂದಕ್ಕೆ ಹಾಕಿದ್ದೀರಾ ವಿಡಿಯೋಸು ಅಂತ ಹೇಳ್ಬಿಟ್ಟು ನಾನು ಓದ್ತಾ ಇರ್ತೀನಿ. ಕಮೆಂಟ್ಗಳೆಲ್ಲನೂ ಒಂದೊಂದ್ಕಿತ ರಿಪ್ಲೈ ಮಾಡ್ತೀನಿ, ಒಂದೊಂದ್ಕಿತ ರಿಪ್ಲೈ ಮಾಡೋಕ್ಕಾಗಕ್ಕಿಲ್ಲ ಕಣ್ರಪ್ಪ. ಎಲ್ಲನೂ ನೋಡ್ತಾ ಇದ್ದೆ ಕಮೆಂಟ. ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಎಲ್ರೂ ಕಮೆಂಟ್ ಮಾಡ್ತಾ ಇದ್ದೀರಾ ಕಣ್ರಪ್ಪ. ಅದಕ್ಕೆ ನಿಮ್ಮನ್ನೊಂದ್ಕಿತ ಕೇಳೋಣ, ಕತೆ ಹೆಂಗ್ ಬರ್ತೈತೆ. ಎಲ್ಲ ಫ್ಯಾಮಿಲಿದನ್ನು ಸೇರ್ಬಿಟ್ಟು ಒಂದೊಂದು ಫ್ಯಾಮಿಲಿ ತಗೊಂಡು ಕಾಮಿಡಿ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಾವ್ಕಾರನ್ ಫ್ಯಾಮಿಲಿ ಒಂದು ಕಿತ, ಈ ಮಮ್ತಿ ಅಳಿಯಿಂದ ಒಂದು ಕಿತ ಮಾಡ್ತೀನಿ, ಪೊದ್ದು ಫ್ಯಾಮಿಲಿದು ಒಂದು ಕಿತ ಮಾಡ್ತೀನಿ. ಎಲ್ಲರನ್ನೂ ಸೇರಿ ಎಲ್ರದನ್ನು ಸೇರ್ಬಿಟ್ಟು ಒಂದೊಂದು ಕಿತ ಒಬ್ಬೊಬ್ಬರನ್ನ ಎತ್ಕೊಂಡು ಕಾಮಿಡಿ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಹೆಂಗ್ ಅನ್ನಿಸ್ತೈತೆ ವಿಡಿಯೋ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ. ಯಾಕಂದ್ರೆ ಈ ವಾರದಿಂದ ಸುಮಾರು ಎಲ್ರೂ ವಿಡಿಯೋ ಸಂದಕ್ಕೆ ನೋಡೋರು 4,500 ಜನ 5,000 ಜನ ಹಂಗೆಲ್ಲ ನೋಡೋರು. ಯಾಕೋ ಈ ವಾರದಿಂದ ಯಾಕೋ ಸಿಕ್ಕಾಪಟ್ಟೆ ಕಮ್ಮಿ ಜನ ನೋಡ್ತಾ ಇದ್ದೀರಾ ವಿಡಿಯೋಸ. ಸಂದಕ್ಕೆ ನಿಯಮ ಐತಿ ಅಂತ ಕಮೆಂಟ್ ಏನು ಚೆನ್ನಾಗಿಲ್ಲ ಅಂತ ಒಂದು ದಿನಕ್ಕೂ ಯಾರು ಕಮೆಂಟ್ ಹಾಕಿಲ್ಲ. ಈ ವಾರದಾಗೂ ನೋಡಿವನಿ ಕಮೆಂಟ್ ಎಲ್ಲನೂ. ಆದರೆ ಯಾಕೋ ಸ್ವಲ್ಪ ಜನ ಅರ್ಧದ ಜನ ನೋಡ್ತಾ ಇಲ್ವಲ್ಲ. ನನಗೆ ವಿಡಿಯೋ ಸಂದಕ್ಕಿಲ್ವಾ, ನಾನೇನಾರ ತಪ್ಪು ಮಾಡ್ತಿದ್ದೀನ, ಇಲ್ಲ ಯೂಟ್ಯೂಬ್ದು ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ಟು ನೋಟಿಫಿಕೇಶನ್ ಗೊತ್ತಿಲ್ವಾ, ಏನು ಒಂದೂ ಅರ್ಥ ಆಯ್ತಿಲ್ಲ. ನನಗಂತೂ ತಲೆ ಕೆರ್ಕೊಂಡಂಗೆ ಹೋಗ್ಬಿಟ್ಟೈತಿ. ಏನಪ್ಪ ಶಾನೆ ವಿಡಿಯೋ ಹಾಕ್ತಿರೋದಕ್ಕೆ ಏನಾರ ಹಿಂಗೆ ಆಗೋಗ್ಬಿಡ್ತಾ ಅಂತ ಈ ದಿನ ಎಳ್ಳೆರಡು ಆಗ್ತಾ ಇದ್ದೆ. ಈ 1.5 ತಿಂಗಳಿಂದ ಒಂದು 3-4 ಹಾಕಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀನಿ. ನೀವೇ ಹಾಕ್ರಿ ಪೊದ್ದು ಅಂತ ಹೇಳ್ಬಿಟ್ಟು ವಿಡಿಯೋನ ಶಾನೆ ಕೇಳ್ಕೊತಾ ಇದ್ರಲ್ಲ. ನನಗೂ ಈಗ ಇನ್ನೇನು ನಾನು ಫ್ರೀ ಆಗಿದ್ದೆ, ಹಾಕನಿ ಅಂತ ಹೇಳ್ಬಿಟ್ಟು ನಾನು ಶಾನೆ ವಿಡಿಯೋ ಹಾಕಕ್ಕೆ ಶುರು ಮಾಡ್ಕೊಬಿಟ್ನಲ್ಲ. ಅದಕ್ಕೆಲ್ಲ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಡ್ತಾ. ಇಲ್ಲ ನಾಳೆಯಿಂದ ಎರಡೆರಡೆ ವಿಡಿಯೋಸ್ ಹಾಕ್ಬಿಡ್ಲಾ ಒಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಪ್ಪ. ಇಲ್ಲ ಕತೆ ಏನಾರ ಬದಲಾಯಿಸ್ಬೇಕಾ, ನಿಮ್ಗೇನಾರ ಇಷ್ಟ ಆಯ್ತಿಲ್ವಾ ಮಾಡ್ತೀರಾ ಕತೆ ಎಲ್ಲನೂ ಬಂದು ಗೊತ್ತಾಯ್ತಿಲ್ಲ. ಈ ವಾರದಿಂದ ಯಾಕೋ ನನಗೆ ಹಂಗೆ ಅನ್ನಿಸ್ತೈತೆ, ಏನು ಸಂದಕ್ಕಿಲ್ವೇನೋ ಅಂತ. ಮೊದಲೆಲ್ಲ ಸಂದಕ್ಕೆ ನೋಡ್ತಾ ಇದ್ರಲ್ಲ, ಈಗ ಯಾಕೆ ಹಿಂಗೆ ಆಗೋಗ್ಬಿಡ್ತು. ಹೆಚ್ಚು ಕಮ್ಮಿ ಯೂಟ್ಯೂಬ್ದು ಹೆಚ್ಚು ಕಮ್ಮಿ ಆಗೈತೋ, ಇಲ್ಲ ನೋಡೋಕ್ಕೆ ಇವ್ರಿಗೆ ಇಷ್ಟ ಆಯ್ತಿಲ್ವೋ ನಿಮಗೆ ಅಂತಲೇ ಗೊತ್ತಾಯ್ತಿಲ್ಲ. ಅದಕ್ಕೆ ನಿಮ್ಮ ತಾಗೆ ಇನ್ನು ಯಾರು ತಗಪ್ಪ ಹೇಳ್ಕೊಂಡು ನೀ ಕಷ್ಟವಾ, ನಿಮ್ಮ ತಾಗೆ ಹೇಳ್ಕೊಬೇಕಲ್ವೇ. ನಮಗೆ ನೀವು ಬಿಟ್ರೆ ಇನ್ನು ಯಾರು ನನಗೆ ಉತ್ತರ ಹೇಳಕ್ಕೆ ಸಾಧ್ಯ ಹೇಳಿ. ಅದಕ್ಕೆ ನಾನು ನಿಮ್ಮ ತಾಗೆ ಬಂದೆ ಕಣ್ರಪ್ಪ. ಏನಾರ ಸೊಲ್ಯೂಷನ್ ಹೇಳ್ತೀರಾ, ಏನಾಗಿರ್ಬೋದು ಅಂದರೆ ನೀವೇನಾರ ಕಮೆಂಟ್ ಮಾಡಿದ್ರೆ ಹೊಸಿ ಮನ್ಸ್ಕನ ಸಮಾಧಾನ ಆಯ್ತದೆ. ಇಲ್ಲ ಪ್ರೋತ್ಸಾಹ ಕೊಟ್ಟರೆ ಬಿಡು ಹಾಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ನಮಗೂ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತದೆ ಕಣ್ರಪ್ಪ. ಅದಕ್ಕೆ ನೀವು ವಿಡಿಯೋ ಮಾಡ್ತಿ ಹೇಳ್ತಿರೋದು ನಿಮಗೆ. ನನಗೆ ವಿಡಿಯೋ ಮಾಡೋಕ್ಕೆ ಮೂಡೆ ಹೊಂಟೋಗ್ತೈತೆ. ಏನಪ್ಪ ಇಷ್ಟು ದಿನ ಸಂದಕ್ಕಿತ್ತು ಇದ್ದಕ್ಕಿದ್ದಂಗೆ ಏನಪ್ಪ ಹಿಂಗೆ ಹೋಗ್ಬಿಡ್ತು, ಶಾನೆ ವಿಡಿಯೋ ಹಾಕಿರೋದಕ್ಕೆ ಹಿಂಗೆ ಆಯ್ತಾ, ಇಲ್ಲ ಯೂಟ್ಯೂಬ್ ನೋಟಿಫಿಕೇಶನ್ ಏನಾರ ಗೊತ್ತಿಲ್ವಾ, ಏನು ಒಂದು ಅರ್ಥ ಆಯ್ತಿಲ್ಲ ಕಣ್ರಪ್ಪ. ಯೋಚನೆ ಮಾಡ್ಕೊಂಡು ಕುಂತಿದ್ದೆ ವಿಡಿಯೋ ಹಾಕನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡಾಗ. ಆದರೆ ಇವತ್ತು 4 ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ಬಿಟ್ಟು ನಂಗೆ ಸಹಾಯ ಮಾಡಿರಿ ಕಣಪ್ಪ. ಎಲ್ರದ್ದು ಕಮೆಂಟನ್ನು ಓದ್ತೀನಿ ಕಣ್ರಪ್ಪ. ಯಾರೋ ಮಿಸ್ ಮಾಡಿದಂಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನೋ ನನಗೂ ಬೇಜಾರಾಗೋಗ್ಬಿಟ್ಟೈತೆ ಮನಸ್ಸಿಗೆ. ಯಾಕೋ ಹೋಗ್ಲಿ, ಯಾರನ್ನ ಕಮೆಂಟಾಗೆ ಸಂದಕ್ಕಿಲ್ಲ ಅಂತ ಹಾಕಿದಿದ್ರೆ ಸಂದಕ್ಕಿಲ್ಲ ವಿಡಿಯೋ ಅಂತ ಬದಲಾಯಿಸ್ತಿದ್ದೆ. ಯಾರು ಸಂದಕ್ಕಿಲ್ಲ ಅಂತ ಹಾಕಿಲ್ಲ, ಎಲ್ಲ ಸೂಪರ್ ಅಂತಾನೆ ಹಾಕ್ತಾರೆ. ಏನೋ ಎತ್ತೋ ಅರ್ಥವಾಯ್ತಿಲ್ಲ. ಯೂಟ್ಯೂಬ್ ನನಗಿಂತ ಅರ್ಥವೇ ಆಗೋಕ್ಕಿಲ್ಲ ನಂಗಂತೂ. ಏನು ಮಾಡೋದು, ನೀವೇ ಏನಾರ ಹೊಸಿ ಹೇಳ್ರಪ್ಪ ನನಗೆ. ಏನಾಗಿರ್ಬೋದು, ಹೆಂಗೈತೆ ಕತೆ ಸರಿ ಇಲ್ವಾ, ಬದಲಾಯಿಸ್ಲಾ ಏನು ಎತ್ತ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ.